Ashgard ಜ್ಯೂಸ್ ಬೂದ್ಗುಂಬಳಕಾಯಿ ಜ್ಯೂಸು. Depends on this, if you consume a glass of ashwagandha juice every day, the number of cancerous cells in your body will dramatically come down. ನನ್ನ ಹಸ್ಬೆಂಡ್ ರೀಸೆಂಟಾಗಿ ಉಡುಪಿಗೆ ಡಿಟಾಕ್ಸ್ ಟ್ರೀಟ್ಮೆಂಟ್ ಅಂತ ಹೋಗ್ಬಿಟ್ಟು ಬಂದರು. 10 days ಪ್ಯಾಕೇಜ್ ಅದು. ಸೊ ಅಲ್ಲಿಂದ ಬಂದಮೇಲೂ ಅದನ್ನೇ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡ್ತಿದ್ದಾರೆ, ಹೆಲ್ತ್ ಕಾನ್ಷಿಯಸ್ ಆಗಿ. ಅವ್ರ ಜೊತೆ ನಾನು ನಮ್ಮ ಅತ್ತೆನೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಈ ಜ್ಯೂಸ್ನ. ಮಗಳ ಸ್ಕೂಲಲ್ಲಿ PTM ಇದೆ ಅಂತ ಹೇಳ್ಬಿಟ್ಟು ಅವರು ಹೋದರು. ಒಂದು 1/2 hour ಆಗುತ್ತೆ ಅಷ್ಟರಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕರಿ ಲೀಫ್ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ನಂತರ ನಿಮ್ಗೆ ಯಾರಿಗಾದ್ರೂ ಪೊಂಗಲ್ ಇಷ್ಟ ಇಲ್ಲ ಅಂದರೆ, ನನಗೂ ಇಷ್ಟ ಇಲ್ಲ, ನನ್ನ ಮಗಳಂತೂ ತಿನ್ನೋದೇ ಇಲ್ಲ. ಆದರೆ ಈಗ ಅವಳೂ ಇಷ್ಟಪಟ್ಟು ತಿಂತಾಳೆ. ಇದು ಅಷ್ಟು ಚೆನ್ನಾಗಿರುತ್ತೆ, ಒಂದು ಕಂಫರ್ಟ್ ಫುಡ್ ಇದು. ಇದೊಂದು ಹ್ಯಾಬಿಟ್ಟು ನನಗೆ ಎಷ್ಟು ಟೈಮ್ ಸೇವಿಂಗ್ ಆಗಿದೆ. ನಾನೀಗೇನು ಜ್ಯೂಸ್ಗಂತ ಯೂಸ್ ಮಾಡಿಕೊಂಡೆ, ಆ ಪಾತ್ರೆನ ಆಗಿದಾಗೆ ತೊಳೆದ್ಬಿಟ್ಟೆ. ಈಗ ನಾನು ಬ್ರೇಕ್ಫಾಸ್ಟು ಅಷ್ಟೇ, ಇದು ಮುಗ್ದಿದ ತಕ್ಷಣ ನಾನು ಅಲ್ಲೇ 2 minutes ಇದು ಕುದಿಯೋಷ್ಟರಲ್ಲಿ ಆಗಿಂದಾಗೆ ತೊಳ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಟೈಮ್ ಸೇವ್ ಆಗುತ್ತೆ. ನಾವು ಅದು ಆಮೇಲೆ ತೊಳೆಯೋಣ ಅಂತ ಬಿಟ್ಟರೆ ಅದು 2 minutes ಅಲ್ಲ, ನಮ್ಗೆ 20 minutes ಹಿಡಿಯುತ್ತೆ. ಅದು ನಮ್ಮ ಮೈಂಡ್ಸೆಟ್ ಹೇಳ್ಬೇಕಾ, ಅದು ಒಂದು ಚಾರ್ ಥರನೇ ಕಾಣುತ್ತೆ. ಅದಾದಮೇಲೆ ತೊಳ್ದಿಲ್ಲ ಕೆಲಸ ಇದೆ ಅಂತ. ಹೌದು, ಯಾಕಂದರೆ ಅದು ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ? ಕರಿ ಲೀಫ್ ಪೊಂಗಲ್. ಅದಾದಮೇಲೆ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋದಿತ್ತು, ಅದಕ್ಕಂತ ರೆಡಿ ಆಗಿಬಿಟ್ಟು ಹೋಗ್ತಿದ್ದೀನಿ. ಬಾಯ್.